ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನನ್ನ ಫ್ರೆಂಡ್ ಒಬ್ಬರು ಒಂದು 2-3 ದಿನದಿಂದ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ನಿಂದು ಶಿವಮೊಗ್ಗ ಅಲ್ವಾ? ಶಿವಮೊಗ್ಗದ ಹತ್ರ ನಾರಾಯಣಮೂರ್ತಿ ಅಂತ ಒಬ್ಬರು ಕ್ಯಾನ್ಸರ್ಗೆ ಔಷಧಿ ಕೊಡ್ತಾಯಿದ್ರು. ಮುಂಚೆ ನಾವಿಲ್ಲಿಂದ ತರಿಸ್ಕೊತಾ ಇದ್ವಿ, ಬಟ್ ಇವಾಗ ನನಗೆ ಆ ಮೆಡಿಸಿನ್ ಸಿಗ್ತಾ ಇಲ್ಲ. ಎಲ್ಲಾದರೂ ಕೊಡಿಸೋ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಅಂದ್ಕೊಂಡೆ, ಹೌದು, ನಾನು ಕೇಳಿದ್ದೆ ಊರಲ್ಲಿದ್ದಾಗ. ಸಾಗರದಲ್ಲಿ ಯಾರೋ ಒಬ್ಬರು ಕೊಡ್ತಾರೆ, ನಾರಾಯಣಮೂರ್ತಿಯವರು ಅಂತ ಒಂದು ನಾಟಿ ಔಷಧಿ ಕೊಡ್ತಾರೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಮತ್ತು ಬೇರೆ ಬೇರೆ ರೋಗಗಳಿಗೆ. ಸುಮಾರು ಜನ ಅವ್ರ ಊರಿಗೆ ಬಂದು ಕ್ಯೂವಲ್ಲಿ ನಿಂತು ತೊಗೊಂಡು ಹೋಗ್ತಾರೆ ಅಂತ ಕೇಳಿದ್ದೆ, ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ. ಆದರೆ ಯಾವಾಗ ನನ್ನ ಫ್ರೆಂಡ್ ಅವ್ರ ತಾಯಿಗೋಸ್ಕರ ನಾನು ಕೇಳಿದ್ನೋ, ಆಗ ನನಗನ್ನಿಸ್ತು ಇದನ್ನು ಫಾಲೋ ಅಪ್ ಮಾಡಿ ಇನ್ನೊಂದಿಷ್ಟು ಜನರಿಗೆ ಇದನ್ನು ತಲುಪಿಸುವ, ಇನ್ನೊಂದಿಷ್ಟು ಜನರಿಗೆ ಇದನ್ನು ಪರಿಚಯಿಸುವ ಕೆಲಸ ನಮ್ಮಿಂದ ಆದರೆ, ನನ್ನ ಫ್ರೆಂಡ್ ಹೇಗೆ ಹುಡುಕ್ತಾ ಇದ್ದಾನೋ ಹಾಗೆ ಎಲ್ಲರಿಗೂ ಆ ಔಷಧಿ ಸಿಗೋ ಥರ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಆ ಔಷಧಿಯನ್ನು ಹುಡುಕಿ ಸಾಗರಕ್ಕೆ ಹೊರಡ್ತಾ ಇದ್ದೀನಿ. ಅಂದರೆ ಸಾಗರದ ಹತ್ರ ಎಲ್ಲಿ ಅವರು ಅದನ್ನು ಕೊಡ್ತಾರೆ, ಔಷಧಿ ಎಲ್ಲಿ ಸಿಗುತ್ತೆ, ಅದನ್ನು ಪತ್ತೆ ಹಚ್ಚೋ ಕೆಲಸನ ಸ್ಪೀಡ್ ಪ್ಲಸ್ ಕರ್ನಾಟಕದ ಕಡೆಯಿಂದ ನಾನಿವತ್ತು ಮಾಡೋಕ್ಕೆ ಹೊರಟಿದ್ದೀನಿ. ಬನ್ನಿ ಹೊರಡೋಣ ಸಾಗರದ ಕಡೆಗೆ. ಈಗ ಬೆಂಗಳೂರಿನ ಉತ್ರಳ್ಳಿಯಲ್ಲಿರೋ ನಮ್ಮ ಸ್ಪೀಡ್ ಪ್ಲಸ್ ಕನ್ನಡ ಆಫೀಸ್ನಿಂದ ನಾವು ಇವಾಗ ಆ ಕ್ಯಾನ್ಸರ್ ಮೆಡಿಸಿನನ್ನು ಹುಡುಕಿ, ಅನಂತಪುರದಲ್ಲಿ ಮುಂಚೆ ಸಿಗ್ತಿತ್ತು, ಇವಾಗ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಹುಡುಕಿ ನಾವು ಇವಾಗ ಶಿವಮೊಗ್ಗದ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವೀಗಿದ್ದೀವಿ ಶಿವಮೊಗ್ಗ ನಗರದಲ್ಲಿ. ಶಿವಮೊಗ್ಗ ನಗರದ ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ ನಿಮಗೆ. ಈಗ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಊರುಗಳಿಂದ ಬರೋರು ಈ ಬಸ್ ಸ್ಟ್ಯಾಂಡಿಗೆ ಬರ್ತೀರಾ. ಇಲ್ಲಿಗೆ ಬಂದ ಮೇಲೆ ನಿಮಗೆ ಇಲ್ಲಿಂದ ಹೋಗ್ಲಿಕ್ಕೆ, ನಾನು ಹೇಳಿದೆ ಆನಂದಪುರ ಅಂತ, ಆನಂದಪುರ ಅಲ್ಲ, ಅದು ಮುಂಚೆ ಕೊಡ್ತಾ ಇದ್ದಿದ್ದು ನರಸೀಪುರ ಅನ್ನೋ ಒಂದು ಗ್ರಾಮದಲ್ಲಿ. ಈಗ ಅದನ್ನು ಕೊಡ್ತಾ ಇರೋದು ಗುಲಾಲ್ಗುಂಡಿ ಅನ್ನುವಂತಹ ಒಂದು ಗ್ರಾಮದಲ್ಲಿ. ಅದಿರೋದು ಸಾಗರ ರಸ್ತೆಯಲ್ಲಿ. ಆ ಸಾಗರ ರಸ್ತೆಗೆ ನಾವೀಗ ಹೊರಟಿದ್ದೀವಿ ಶಿವಮೊಗ್ಗದಿಂದ. ಇಲ್ಲಿಂದ ಪ್ರತಿ 15 ನಿಮಿಷಕ್ಕೆ ಒಂದೊಂದು ಬಸ್ಸು ಅಲ್ಲಿಗೆ ಹೋಗುತ್ತೆ. ಜೋಗ ಮಾರ್ಗವಾಗಿ, ಸಾಗರ ಮಾರ್ಗವಾಗಿ, ಸಿಗಂದೂರು ಮಾರ್ಗವಾಗಿ ಹೋಗೋ ಬಸ್ಸುಗಳು ಅಲ್ಲಿಗೆ ಹೋಗುತ್ತೆ. ನಾವೀಗ ಹೊರಡೋಣ ಗುಲಾಲ್ಗುಂಡಿ ಕಡೆಗೆ. ಶಿವಮೊಗ್ಗ ನಗರದಿಂದ ಒಂದು 35-40 ಕಿಲೋಮೀಟರ್ ಸಾಗರ ಮಾರ್ಗವಾಗಿ ಬಂದಾಗ ನಮಗೆ ಗುಲಾಲ್ಗುಂಡಿಯಲ್ಲಿರುವ ವೈದ್ಯ ನಾರಾಯಣಮೂರ್ತಿ ನಾಟಿ ವೈದ್ಯರು ಅನ್ನೋ ಈ ಜಾಗ ಕಾಣಿಸ್ತಾ ಇದೆ. ಈ ಜಾಗದಲ್ಲೇ ಕ್ಯಾನ್ಸರ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಮದ್ದನ್ನು, ನಾಟಿ ಮದ್ದನ್ನು ಕೊಡ್ತಾರೆ. ಪ್ರಸ್ತುತ ವೈದ್ಯ ನಾರಾಯಣಮೂರ್ತಿಯವರು ಜೀವಂತವಾಗಿ ಇಲ್ಲ, ಅಂದರೆ ಅವರು ಅಸ್ತಂಗತರಾಗಿದ್ದಾರೆ. ಆದರೆ ಅವರ ಕುಟುಂಬದವರೇ ಈ ಔಷಧಿಯನ್ನು ಇವತ್ತಿಗೂ ಕೊಟ್ಟು ಅದೇ ಔಷಧಿಯ ಗುಣಗಳನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ರೋಗಿಗಳನ್ನು ಗುಣಪಡಿಸ್ತಾ ಇದ್ದಾರೆ. ಹಾಗಾದರೆ ಎಲ್ಲೆಲ್ಲಿಂದ ಜನ ಬರ್ತಾರೆ, ಯಾಕೆ ಇವರನ್ನು ಇಷ್ಟು ನಂಬ್ತಾರೆ, ಈ ಔಷಧಿಯಲ್ಲಿ ಅಂತಹ ಗುಣಗಳು ಏನಿದೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಒಳಗೆ ಬಂದ ಮೇಲೆ, ಇಲ್ಲಿ ಕ್ಯೂ ನಿಂತಿರೋ ಜನರನ್ನು ನೋಡಿದ ಮೇಲೆ, ಇಲ್ಲಿರೋ ವಾಹನಗಳನ್ನು ನೋಡಿದ ಮೇಲೆ ನನಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಪಾಂಡಿಚೇರಿ, ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಕೇರಳ ಎಲ್ಲ ಗಾಡಿ ರಿಜಿಸ್ಟ್ರೇಷನ್ಗಳಲ್ಲಿ ಕಾಣ್ತಾ ಇದೆ ನನಗೆ. ಅಂದರೆ ಅಲ್ಲಿಂದೆಲ್ಲ ಜನ ಬಂದು ಇಲ್ಲಿ ಔಷಧಿಗೋಸ್ಕರ ಕ್ಯೂನಲ್ಲಿ ನಿಂತಿದ್ದಾರೆ. ಹಾಗಾದರೆ ಇದರಲ್ಲಿ ಏನೋ ಒಂದು ತಾಕತ್ತಿರಲೇಬೇಕು. ಈ ಮದ್ದಲ್ಲಿ ಏನೋ ಒಂದು ಬಹಳ ದೊಡ್ಡ ಔಷಧೀಯ ಗುಣಗಳು ಖಂಡಿತ ಇರುತ್ತೆ. ಹಾಗಾದರೆ ಜನ ಏನಕ್ಕೆ ಬಂದು ನಿಂತಿದ್ದಾರೆ, ಅವರು ಯಾವ ಕಾರಣಗಳಿಗೋಸ್ಕರ ಇಲ್ಲಿ ಬಂದು ಇಷ್ಟು ಬೆಳಗ್ಗೆ ಕ್ಯೂವಲ್ಲಿ ನಿಂತು ಔಷಧಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಅನ್ನೋದನ್ನು ನಾನು ಅವರ ಹತ್ರನೇ ಕೇಳಿ ಎಲ್ಲ ವಿವರವನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಜನಗಳನ್ನು ಮಾತಾಡ್ಸೋಣ. ಈಗ ನನ್ನ ಜೊತೆ ಬೆಂಗಳೂರಿಂದ ಬಂದಿರುವಂತಹ ಸೋನಿಯಾ ಅಂತ ಒಬ್ರು ಕ್ಯೂನಲ್ಲಿ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೋನಿಯಾ ಅವರೇ, ಯಾವ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀರಿ, ಯಾರಿಗೆ ಟ್ರೀಟ್ಮೆಂಟು, ಏನು ವಿಷಯ? ಟ್ರೀಟ್ಮೆಂಟು ನಮ್ಮ ತಾಯಿಗೆ, ಅವ್ರಿಗೆ ಮೌತ್ ಕ್ಯಾನ್ಸರ್, ಟಂಗಲ್ಲಿ, ಇದು 5th ಮಂತ್. ಈ ಮುಂಚೆ ಇಂಗ್ಲಿಷ್ ಮೆಡಿಸಿನ್ ಮಾಡಿಸಿದ್ರಾ, ಅಥವಾ ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಈ ಮೆಡಿಸಿನ್ ವರ್ಕ್ ಆಗ್ತಾ ಇದೆಯಾ ಅವ್ರಿಗೆ?
ಇಂಗ್ಲೀಷ್ ಮೆಡಿಸಿನ್ ಹೋಗಿದ್ವಿ, ಅವ್ರಿಗೆ ಹೆಲ್ತ್ ವೇಶ್ 65+ ಇವಾಗ. ಸೊ ಅವ್ರಿಗೆ ಕಿಮೋಥೆರಪಿ ಅದೆಲ್ಲ ಬೇಡ ಅಂದ್ಕೊಂಡು ಇವಾಗ ಇದು ನೆಟ್ಟಲ್ಲಿ ನೋಡಿದ್ವಿ ನಾವು, ಫೇಸ್ಬುಕ್ ಆಮೇಲೆ ತುಂಬ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ವಿ, ಫೀಡ್ಬ್ಯಾಕ್ಸ್ ಎಲ್ಲ ನೋಡಿದ್ವಿ. ಆಮೇಲೆ 5 months ಮುಂಚೆ ಬಂದಿದ್ವಿ ನಾವೇ, ಅವ್ರನ್ನೇ ಕರ್ಕೊಂಡು ಬಂದಿದ್ವಿ, ನಮ್ಮ ತಾಯಿನೇ ಕರ್ಕೊಂಡು ಬಂದಿದ್ವಿ. ಸೊ ಇವಾಗ 15 month ಮೆಡಿಸಿನ್ ತಗೊಳಕ್ಕೆ ಬಂದಿದ್ವಿ. ಹೇಗಿದ್ದಾರೆ ಈಗ ರಿಕವರ್ ಆಗ್ತಾ ಇದ್ದಾರಾ? ಏನು ಹಾಂ, ಮುಂಚೆಗೂ ಇವಾಗೂ ತುಂಬ ರಿಕವರ್ ಇದೆ. ಅದು ಸೈಜ್ ವೈಸು ಕಡಿಮೆ ಆಗಿದೆ, ಕ್ಯಾನ್ಸರ್ ಇದು ಸೈಜ್ ವೈಸು ಕಡಿಮೆ ಆಗಿದೆ. ಅಂದರೆ ಈ ಮೆಡಿಸಿನ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದೆ? ಶೋರ್. ಥ್ಯಾಂಕ್ ಯು, ಒಳ್ಳೆಯದಾಗಿ. ಸರ್, ನಮ್ಮ ಹೆಸರು ನಾಗರಾಜು ಅಂತ ಹೇಳಿ. ನಾವು ಗುಬ್ಬಿ ತಾಲೂಕು CS ಪುರ ಹೋಬಳಿ. ಗುಬ್ಬಿ ತಾಲೂಕು CS ಪುರ ಹೋಬಳಿಯಿಂದ ನಾವು ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಹಂಗಾಗಿ 1.5 ವರ್ಷದಿಂದ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ವಿ. ಕೊನೆಗೆ ಲಾಸ್ಟು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಡಾಕ್ಟ್ರು 3ನೇ ಸ್ಟೇಜಲ್ಲಿದೆ, ಇದನ್ನು ನಮ್ಮ ಕೈಯಲ್ಲಿ ಏನು ಮಾಡೋಕ್ಕೆ ಬರೋದಿಲ್ಲ ಕಣಪ್ಪ, ಹಂಗಾಗಿ ನೀವು ಒಂದು ಸ್ವಲ್ಪ ದಿನ ಇಂಜೆಕ್ಷನ್ ತೊಗೋಬೇಕು ಅಂತ ಹೇಳಿದ್ರು. ನಾವು ಆವಾಗ ನಾನೇನು ಮಾಡಿದೆ, ಅಲ್ಲಿ ನಮ್ಮ ಫ್ರೆಂಡ್ಗಳಿಗೆಲ್ಲ ಫೋನ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಹತ್ರ ನಾನೇನು ಮಾಡಿದೆ, ಈ ಥರ ಹಿಂಗೆ ಆಗಿದೆ ಅಂತ ಹೇಳ್ಕೊಂಡೆ. ಅವಾಗ ಅವ್ರೇನು ಮಾಡಿರು ಅಂತಂದರೆ, ನಾರಾಯಣ ಆಯುರ್ವೇದಿಕ್ ಹಾಸ್ಪಿಟ್ಲಿದೆ, ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಅಮ್ಮನಿಗೆ ಮೆಡಿಸಿನ್ ತೊಗೊಂಡು ಗುಣವಾಗ್ತಿದೆ ಅಂತ ಹೇಳಿದರು. ನಾನೇನು ಮಾಡಿದೆ, ಅವರು ಹೇಳ್ದಂಗೆ ಅಡ್ರೆಸ್ ತಿಳ್ಕೊಂಡು ನಾನು ಸೀದಾ ಇಲ್ಲಿ ಬಂದೆ. ಇಲ್ಲಿ ಬಂದಾದಮೇಲೆ ಈಗ 4ನೇ ಬಾರಿ ಬಂದಿದ್ದೀನಿ, ಇವತ್ತು ಬಂದಿರೋದ್ರಿಂದ 3 ಬಾರಿ ತಗೊಂಡೇ ಕೊಟ್ಟಿದ್ದೀನಿ. ಮುಂಚೆ ನಮ್ಮಮ್ಮ ಊಟನೂ ಮಾಡ್ತಿರ್ಲಿಲ್ಲ, ತಿಂಡಿನೂ ಮಾಡ್ತಿರ್ಲಿಲ್ಲ, ಸರಿಯಾಗಿ ವಾಕು ಮಾಡ್ತಿರ್ಲಿಲ್ಲ, ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಮೆಡಿಷನ್ ತೊಗೊಂಡಾದ್ಮೇಲೆ ಈಗ ನಮ್ಮಮ್ಮ ಚೆನ್ನಾಗಿ ಹೋಯ್ತೆ, ಒಳ್ಳೆ ಊಟ ಮಾಡುತ್ತೆ, ಒಳ್ಳೆ ಅನ್ನ ಊಟ ಮಾಡುತ್ತೆ, ಚಪಾತಿ ತಿನ್ನುತ್ತೆ, ರೊಟ್ಟಿನೂ ತಿನ್ನುತ್ತೆ, ಎಲ್ಲ ಮಾಡುತ್ತೆ, ಒಳ್ಳೆ ಆರೋಗ್ಯವಾಗಿದೆ. ನಾರಾಯಣವೇದಿಕ ಈ ಒಂದು ಡಾಕ್ಟ್ರು ಕೊಟ್ಟಿರ್ತಕ್ಕಂಥ ಮೆಡಿಷನ್ನು ಎಲ್ಲ ಈ ಮಾರಕ ರೋಗ ಏನಿದೆ, ಈ ಒಂದು ಆಯುರ್ವೇದಿಕ್ ರೋಗ, ಆ ಮಾರಕ ರೋಗನ ಗುಣಪಡಿಸಿ ಒಳ್ಳೆ ಸಲಹೆ ಕೊಡ್ತಕ್ಕಂಥ ಒಂದು ಔಷಧಿ ಅಂತಂದರೆ ಈ ನಾರಾಯಣ ಮೂರ್ತಿ ಆಯುರ್ವೇದಿಕ್ ಮೆಡಿಷನ್ನು ಉತ್ತಮವಾಗಿದೆ. ನನ್ನ ಜೊತೆಗೆ ಮೂರ್ತಿ ಅಂತ ಮೈಸೂರಿನಿಂದ ಬಂದಿದ್ದಾರೆ ಈ ಔಷಧಿ ತೊಗೊಂಡು ಹೋಗ್ಲಿಕ್ಕೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೂರ್ತಿ ಅವರೇ, ನಮಸ್ಕಾರ. ನಮಸ್ತೆ ಯಾವ ಕಾರಣಕ್ಕೆ ನೀವು ಇಲ್ಲಿಗೆ ಬಂದ್ರಿ? ಯಾರಿಗೆ ಏನಾಗಿತ್ತು? ಸರ್, ನನಗೇನೆ ಪ್ರಾಬ್ಲಮ್ ಆಗಿತ್ತು, ಕಿಡ್ನಿ ಕ್ರಿಯೇಟಿನ್ ಜಾಸ್ತಿ ಆಗಿದೆ. 3.2 ಇತ್ತು ನಮ್ಮ ಸ್ಟಾರ್ಟಿಂಗ್ ತೊಗೊಂಡಾಗ. ಇವಾಗ ಪರವಾಗಿಲ್ಲ, ರಿಕವರ್ ಆಗ್ತಾ ಬರ್ತಾ ಇದೆ. ಮೈಸೂರಲ್ಲೆಲ್ಲ ತುಂಬ ಡಾಕ್ಟರ್ಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ಬಟ್ ಅವ್ರದ್ದು ಒಂದೇ ರೀಸನ್ ಬಂದಿದ್ದು, ಇನ್ 2-3 monthsಲ್ಲಿ ಡಯಾಲಿಸಿಸ್ ಮಾಡ್ಬಿಡ್ತೀವಿ, ಡಯಾಲಿಸಿಸ್ಗೆ ಹೋಗ್ಬೇಕಾಗುತ್ತೆ ಅಂತೆಲ್ಲ ರೀಸನ್ ಕೊಟ್ಟು. ಬಟ್ ಇಷ್ಟು ಚಿಕ್ಕ ಏಜ್ಗೆ ಡಯಾಲಿಸಿಸ್ಗೆ ಹೋಗೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ನಾನು ಸುಮಾರು ಸರಿ ಇಲ್ಲಿ ಕೇಳ್ಪಟ್ಟಿದ್ದೆ. ಲಾಸ್ಟ್ ಟೈಮು ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಇಲ್ಲಿಗೆ ಬಂದು ಒಂದು ಸರಿ ಕನ್ಸಲ್ಟ್ ಮಾಡ್ಕೊಂಡು ಹೋಗಿದ್ದೆ. ಅದರೊಳಗಿಂದ ಇಲ್ಲಿ ಬಂದು ಕಂಟಿನ್ಯೂ ಮೆಡಿಸಿನ್ ತೊಗೊಂಡಿದ್ದೀನಿ, ಪರವಾಗಿಲ್ಲ, ರಿಕವರ್ ಆಗ್ತಾ ಇದೆ ನನಗೆ. ಈಗ ಎಷ್ಟು ತಿಂಗಳಿಂದ ತಗೋತಾ ಇದ್ದೀರಾ? ಅಲೋಪತಿಕ್ ಮೆಡಿಸಿನ್ ತಗೋಬೇಕಾದ್ರೆ ಎಷ್ಟು ದಿನ ಒದ್ದಾಡಿದ್ರಿ? ಸುಮಾರು ಒಂದು 6 to 7 months ತೊಗೊಂಡೆ, ಬಟ್ ಏನು ರಿಕವರ್ ಏನೂ ಆಗಿರಲಿಲ್ಲ. ಕ್ರಿಯೇಟಿನ್ ಜಾಸ್ತಿ ಆಗ್ತಾನೆ ಬರ್ತಾ ಇತ್ತು, ಪೇನ್ ತುಂಬ ಜಾಸ್ತಿ ಇತ್ತು, ಕೈ ಕಾಲೆಲ್ಲ ತುಂಬ ಊತ ಬರ್ತಾ ಇತ್ತು. ಇವಾಗ ಇಲ್ಲಿಗೆ ಬಂದಮೇಲೆ, ಇಲ್ಲಿ ತೊಗೊಂಡಾದ್ಮೇಲೆ ಕೈ ಕಾಲೆಲ್ಲ ಊತ ಎಲ್ಲ ಕಡಿಮೆ ಆಗಿದೆ, ಕ್ರಿಯೇಟಿನ್ ಕಡಿಮೆ ಆಗ್ತಾ ಇದೆ, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಸರ್. ಎಷ್ಟು ದಿನದಿಂದ ತಗೋತಾ ಇದ್ದೀರಿ? 6 months ತಗೋತಾ ನೀವು ಹ್ಯಾಪಿ ಆಗಿದ್ದೀರಾ ಇಲ್ಲಿ? ಸರ್, ತುಂಬ ಹ್ಯಾಪಿ ಆಗಿದ್ದೀನಿ ಈಗ. ಕಲಬುರಗಿ ಜಿಲ್ಲೆ ಸರ್, ಜೇವರ್ಗಿ ತಾಲೂಕು, ಗುಬ್ಬಿಯಾಳ ಗ್ರಾಮ. ನಾವು ಒಂದು 2 ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲಿ ಸುಮಾರಾಗಿ. ಶುಗರ್ ಇದೆ ನಮ್ಗೆ 570 ಇದೆ ಫಸ್ಟ್, 2 ವರ್ಷ ಮುಂಚೆ. ಇವಾಗ 210ಕ್ಕೆ ಬಂದಿದೆ ಸರ್. ಮತ್ತು ನಿನ್ನೆ ಚೆಕ್ ಮಾಡಿದಾಗ 180ಕ್ಕೆ ಬಂದಿದೆ. ಇದು ಒಳ್ಳೆ ಚೆನ್ನಾಗಿ ಅಂತ ಮತ್ತೆ ಬಂದಿದೆ ಸರ್. 2 ವರ್ಷದಿಂದ ಬರ್ತಿದೆ ಸರ್. ಏನು ಪರವಾಗಿಲ್ಲ ಸರ್, ಅವ್ರಿಗೆ ಚೆನ್ನಾಗಿ ಒಳ್ಳೇದು ಮಾಡ್ತಿದೆ. ನಮ್ಮ ಹೆಸರು ಭಾನುಮೂರ್ತಿ ಅಂತ. ನಮ್ಮ ಅದರಲ್ಲಾಕೆ ಬ್ಲಡ್ ಕ್ಯಾನ್ಸರ್ 4th stage ಇದೆ. ಸೊ ಇದು ಕಿಮೋಥೆರಪಿ, ರೇಡಿಯೋಥೆರಪಿ ಎಲ್ಲ ಆಯಿತು, ಏನೂ ಸೆಟ್ ಆಗ್ತಾ ಇಲ್ಲ. ಈವನ್ ಸರ್ಜರಿನೂ ಆಯಿತು. ಅದಕ್ಕೆ ಇಲ್ಲಿಂದ ಮೆಡಿಸಿನ್ ತೊಗೊತಾ ಇದ್ದೀವಿ ನಾವು. ಇದು ಸ್ವಲ್ಪ ಏನೋ ಕ್ಯೂರ್ ಆಗ್ತಾಯಿದೆ. ಈ WPS ಕೌಂಟಲ್ಲಿ ಇಂಕ್ರೀಸ್ ಆಗ್ತದೆ. ಎಷ್ಟು ತಿಂಗಳಿಂದ ಕೊಡ್ತಾ ಇದ್ದೀರಾ? ಈ ಮುಂಚೆ ಎಷ್ಟು ವರ್ಷ ನೀವು ಅಲೋಪತಿ ಮೆಡಿಸಿನ್ ತಗೊಂಡಿದ್ದೀರಾ? ಅಲೋಪತಿ ಮೆಡಿಸಿನ್ 1 year ಆಯಿತು. 1 year ಆಯಿತು. ಇಲ್ಲಿಂದ 3rd time ಇದು. ಹೆಂಗಿದೆ ಈಗ? ಹೆಂಗೆ ಇದೆಲ್ಲ ಚೆನ್ನಾಗ್ತದೆ, ಪರವಾಗಿಲ್ಲ, ಚೆನ್ನಾಗಿದೆ. ಸರ್ ನಮಸ್ತೆ, ನಮ್ಮ ಹೆಸರು ಸಚಿನ್ ಚೌಹಾಣ್ ಅಂತ, ಗುಲ್ಬರ್ಗ ಡಿಸ್ಟಿಕ್ಕು, ಜೇವರ್ಗಿ ತಾಲೂಕು. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಮು 2 ಸರಿ ಸರ್ಜಿಕ್ ಆಗಿದೆ, ಕಡಿಮೆ ಆಗ್ತಿಲ್ಲ. ಇಲ್ಲಿ ಯಾರು ಹಿಂಗೆ ಹೇಳಿದರು ಮೆಡಿಸಿನ್ ಸಿಗುತ್ತೆ ಅಂತ. ಸೊ ಅದು ಸಾಗಿ ಇದು 2ನೇ ಟೈಮ್. ಫಸ್ಟ್ ಟೈಮ್ ಒಯ್ದಿದೆ, ಪರವಾಗಿಲ್ಲ, ಕಡಿಮೆ ಇದೆ. ಈಗ ಸೆಕೆಂಡ್ ಟೈಮ್ ಬಂದಿರೋದು ನಾನು. ತೊಗೊಂಡು ಹೋಗ್ತಾ ಇದ್ದೀನಿ, ಪರವಾಗಿಲ್ಲ, ಸೂಪರ್ ಇದೆ. ಮೊದಲೇ ಮೆಡಿಸಿನು ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ, 2 ಸರಿ ಇದು ಆಗಿತ್ತು, ಆಪ್ರೇಷನ್ ಆಗಿತ್ತು, ಏನು ಕಡಿಮೆ ಆಗ್ತಿರ್ಲಿಲ್ಲ. ಸೊ ಹಿಂಗಾಗಿ ಇಲ್ಲಿ ಯಾರೋ ಹೇಳ್ಕೊಟ್ರು ನಮಗೆ ಅಡ್ರೆಸ್ಗೆ, ಇಲ್ಲಿ ಹೋಗಿ ಈ ಥರ ಮೆಡಿಸಿನ್ ಸಿಗುತ್ತೆ ಆಯುರ್ವೇದಿಕ್ ಅಂತ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇದು ಸೆಕೆಂಡ್ ಟೈಮು, ಚೆನ್ನಾಗಿದೆ. ಆ ಮೆಡಿಸಿನಿಂದ ಸ್ವಲ್ಪ ಕಂಟ್ರೋಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ.
ನಮಸ್ಕಾರ. ನಾನು ಆಂಧ್ರದಿಂದ ಬಂದಿದ್ದು. ನಮ್ಮ ಫ್ರೆಂಡ್ ಸ್ವಲ್ಪ ಬ್ಲಡ್ ಕ್ಯಾನ್ಸರ್ ಇದ್ದು ಅವರು ಬೇರೆ ಫ್ರೆಂಡ್ಗೆ ಹೇಳಿದ್ರು ಇಲ್ಲಿ ಚೆನ್ನಾಗಿರ್ತದೆ ಅಂತ ಮೆಡಿಸಿನ್ ಅಂದ್ವಿ. ಆಕೆ ಅವರು ನಮ್ಗೆ ಹೇಳಿದ್ರು. ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅವ್ರು ನಮ್ಮ ಕೇಳಿ ಬಂದಿದ್ದೆ ಇಲ್ಲಿ ಬಂದಿನಿ. ಎಲ್ಲ ಹೋಗಿ ಗಿಳಾಲ್ಗುಂಡಿಯಲ್ಲಿ ಎಲ್ಲಿದೆ ಔಷಧಿ ಸಿಗುತ್ತೆ, ನಾಟಿ ವೈದ್ಯ ನಾರಾಯಣ ಮೂರ್ತಿಯವರ ಔಷಧಿ ಎಲ್ಲಿ ಸಿಗುತ್ತೆ, ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲದೇ ಇದ್ದರೂ ಸಹಿತ ಅವರ ಫ್ಯಾಮಿಲಿಯವರು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಔಷಧಿ ಇವತ್ತಿಗೂ ಲಭ್ಯ ಇದೆ. ಅದರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿದ್ದೀವಿ, ಫೋನ್ ನಂಬರನ್ನು ಪತ್ತೆ ಹಚ್ಚಿದ್ದೀವಿ, ಅಲ್ಲಿಗೇ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೀವಿ ಜನಗಳನ್ನ. ಸೊ ನಾನು ಇವಾಗ ಇದನ್ನು ಕನ್ಕ್ಲೂಡ್ ಮಾಡೋಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಗಿಳಾಲಗುಂಡಿ, ಸಾಗರ ರೋಡಲ್ಲೇ ಬರುತ್ತೆ, ಅಲ್ಲಿರೋದಿದು. ನೀವು ಅಲ್ಲಿಗೆ ತಲುಪಬೇಕು ಅಂತಂದರೆ ಹತ್ತಿರದ ರೈಲ್ವೆ ಸ್ಟೇಷನ್ ಬಂದು ಶಿವಮೊಗ್ಗ ರೈಲು ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಪ್ರೈವೇಟ್ ಬಸ್ನಲ್ಲಿ ಸಾಗರ ಬಸ್ ಕಡೆಗೆ ಹೋಗಬೇಕು. ಅಥವಾ ಹತ್ತಿರದ ಏರ್ಪೋರ್ಟ್ ಬಂದು ಶಿವಮೊಗ್ಗದಲ್ಲೇ ಇದೆ, ಹತ್ತಿರದ ಬಸ್ ಸ್ಟ್ಯಾಂಡ್ ಬಂದು ಶಿವಮೊಗ್ಗದಲ್ಲೇ ಇದೆ. ಶಿವಮೊಗ್ಗಕ್ಕೆ ಬಂದ ಮೇಲೆ ರೈಲ್ ಮೂಲಕನೋ ಫ್ಲೈಟ್ ಮೂಲಕನೋ ಟ್ರೈನ್ ಮೂಲಕನೋ ಬಂದರೆ ಅಲ್ಲಿಂದ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಸಾಗರ ರೋಡಲ್ಲಿ ಒಂದು 40 ಕಿಲೋಮೀಟ್ರ್ ಹೋದರೆ ನಿಮಗೆ ರೈಟ್ ಸೈಡಲ್ಲೇ ಹೆಬ್ಬಾಗ್ಲು ಕರೆಕ್ಟಾಗಿ ಈ ನಾಟಿ ವೈದ್ಯಾಲಯ ಏನಿದೆ ಅದರ ಎದುರುಗಡೆನೇ ಕರೆಕ್ಟಾಗಿ ನಿಲ್ಲಿಸುತ್ತೆ ಬಸ್. ಅಲ್ಲಿ ನಿಲ್ಲಿಸಿ ಇಳಿದ ಮೇಲೆ ನೀವು ಒಳಗಡೆ ಹೋದರೆ ಅಲ್ಲಿ ನಿಮ್ಗೆ ಔಷಧಿ ಸಿಗುತ್ತೆ. ಔಷಧಿ ಸಿಗೋದು ಗುರುವಾರ ಮತ್ತು ಭಾನುವಾರ ಮಾತ್ರ. ಅದು ಬೆಳಗ್ಗೆ 10 ಗಂಟೆಯಿಂದ 3 ಗಂಟೆ ತನಕ ಅಷ್ಟೇ ಕೊಡೋದು. ಆಮೇಲೆ ಟೋಕನ್ಸು ಸಹಿತ 10 ಗಂಟೆಯಿಂದನೇ ಇಶ್ಯೂ ಮಾಡ್ತಾರೆ. ನೀವು ಬೆಳಗ್ಗೆನೇ 5 ಗಂಟೆಗೆ ಹೋಗೋದು, ಹಿಂದಿನ ದಿನ ರಾತ್ರಿನೇ ಹೋಗೋದು ಮಾಡಿದ್ರೆ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಹತ್ತಿರದ ಲಾಡ್ಜಿಂಗ್ ವ್ಯವಸ್ಥೆ ಸಹಿತ ಶಿವಮೊಗ್ಗದಲ್ಲೇ ಇರೋದು. ನೀವು ಶಿವಮೊಗ್ಗದಲ್ಲಿ ಉಳ್ಕೊಂಡು ಬೆಳಗ್ಗೆ 10 ಗಂಟೆಗೆ ಅಲ್ಲಿ ರೀಚ್ ಆಗೋ ಥರ ಹೋಗಬೇಕು. ಇಲ್ಲ ಕ್ಯೂವಲ್ಲಿ ಸ್ವಲ್ಪ ಬೇಗ ನಿಂತ್ಕೋಬೇಕು ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಹೋಗಿ ಕ್ಯೂ ಇರುತ್ತೆ, ಕ್ಯೂವಲ್ಲಿ ನಿಂತ್ಕೋಬೇಕು 10ರಿಂದ 3 ಗಂಟೆ. ಆಮೇಲೆ ನಿಮಗಲ್ಲಿ ಹತ್ತಿರದಲ್ಲಿ ಶಿವಮೊಗ್ಗದಲ್ಲೋ ಸಾಗರದಲ್ಲೋ ಗಿಳಾಲ್ಗುಂಡಿಲೋ ಸುತ್ತಮುತ್ತಲ ಊರಿನಲ್ಲಿ ಆಟೋದವರು, ಲಾಡ್ಜ್ನವರು, ಹೋಟ್ಲಿನವರು ನಿಮ್ಗೆ ಹೇಳ್ತಾರೆ ಅದೇ ಮೆಡಿಸಿನ್ ನಾವು ಕೊಡ್ತೀವಿ ಅಂತ. ಅದೆಲ್ಲ ಫೇಕ್. ಯಾವುದೇ ಕಾರಣಕ್ಕೂ ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಅಂತ ಇಲ್ಲ, ಅಥವಾ ಇವರ ಪ್ರಾಡಕ್ಟ್ನ ಯಾವುದೇ ಕಾರಣಕ್ಕೂ ಆ ಸಮಸ್ಯೆ ಇದ್ದವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡಲ್ಲ. ಹಾಗಾಗಿ ಅವೆಲ್ಲ ಫೇಕ್ ಮೆಡಿಸಿನ್. ಇಲ್ಲೊಂದು ವಾಟ್ಸಪ್ ನಂಬರ್ ಹಾಕಿದ್ದೀನಿ ನೋಡಿ, 7411398335. ಇದೊಂದೇ ವಾಟ್ಸಪ್ ನಂಬರು, ಕಾಲಿಂಗ್ ನಂಬರ್ ಇರೋದು. ಕಾಲ್ ಮಾಡಬೇಡಿ, ಯಾಕಂದರೆ ನಿಮಿಷಕ್ಕೆ 3, 4, 5, 10 ಕಾಲ್ಸ್ ಬರ್ತಾ ಇರುತ್ತೆ. ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವಾಟ್ಸಪ್ ಮಾಡಿ, ಅವರು 1 ರಿಂದ 2 ಗಂಟೆ ಒಳಗಡೆ ನಿಮಗೆ ರಿಪ್ಲೈ ಮಾಡ್ತಾರೆ. 100% ರಿಪ್ಲೈ ಮಾಡ್ತಾರೆ. ಏನು ಸಮಸ್ಯೆ, ಎಲ್ಲಿಗೆ ಬರಬೇಕು, ಏನು ಕತೆ, ಲೊಕೇಶನ್ ಗೊತ್ತಾಗಬೇಕು, ಎಲ್ಲ ಡೀಟೇಲ್ಸ್, ಲೊಕೇಶನ್ಗೆ ಸಂಬಂಧಪಟ್ಟಂಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವೆಬ್ಸೈಟ್ ಅಡ್ರೆಸ್ ಸಹಿತ ಕೆಳಗಡೆ ಹಾಕಿದ್ದೀನಿ. ಇದು ಅವರ ವೆಬ್ಸೈಟ್ ಅಡ್ರೆಸ್. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಯೂ ಸಹಿತ ನೀವು ಈ ಔಷಧಿಯನ್ನು ತರಿಸ್ಕೋಬೋದು ಅಥವಾ ಅಲ್ಲಿಗೆ ತಲುಪಬಹುದು. ಆಮೇಲೆ ಬರೀ ಕ್ಯಾನ್ಸರ್ಗೆ ಮಾತ್ರ ಅಲ್ಲ, ಇಲ್ಲಿ ಕ್ಯಾನ್ಸರ್ ಸೇರಿದಂತೆ ಎಲ್ಲ ತರಹದ ಕ್ಯಾನ್ಸರ್ ಕೊಡ್ತಾರೆ. ಡಯಾಬಿಟಿಸ್, ಕಿಡ್ನಿ ಸ್ಟೋನ್, ಲೇಡೀಸ್ ಪ್ರಾಬ್ಲಮ್ಸ್, ಪೈಲ್ಸ್ ಮತ್ತು ಗ್ಯಾಸ್ಟ್ರಿಕ್, ಎಲ್ಲ ಕಾಯಿಲೆಗಳಿಗೆ, ಎಲ್ಲ ರೋಗಗಳಿಗೆ ಇಲ್ಲಿ ಮೆಡಿಸಿನ್ ಸಿಗುತ್ತೆ. ಇದು ಅದೇ ಹೇಳಿದ್ನಲ್ಲ, ಸಾಕಷ್ಟು ಜನರಿಗೆ ಇದರಿಂದ ಲಾಭ ಆಗಿದೆ. ಅವರು ಅದರ ಲಾಭ ಪಡ್ಕೊಂಡಿದ್ದಾರೆ, ಆರೋಗ್ಯದಲ್ಲಿ ಗುಣಮುಖರಾಗಿದ್ದಾರೆ, ಒಂದು ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ. ಈ ಥರದ ಎಲ್ಲ ಕಾಯಿಲೆಗಳಿಗೆ ನಿಮಗಿಲ್ಲಿ ನಾಟಿ ಪದ್ಧತಿಯಲ್ಲಿ ಔಷಧಿ ಸಿಗುತ್ತೆ. ಅಲ್ಲಿ ಈಗ ಈ ಔಷಧಿಯನ್ನು ಜನರಿಗೆ ತಲುಪಿಸ್ತಾ ಇರೋದು ಅವರ ಮಗ ರಾಘವೇಂದ್ರ ನಾರಾಯಣ ಮೂರ್ತಿಯವರು. ಅಂದರೆ ಔಷಧಿಯನ್ನು ಕೊಡೋದು ಅವರು, ಆ ಪದ್ಧತಿಯನ್ನು ಕಲಿತು ಅವರ ತಂದೆಯವರಿಂದ ಕಲಿತು ಈಗ ಅದನ್ನು ಕೊಡ್ತಾ ಇರೋದು. ಬಟ್ ಇದನ್ನು ಜನರಿಗೆ ತಲುಪಿಸುವ ಹಾಗೆ ಇವತ್ತಿಗೂ ನೋಡ್ಕೋತಾ ಇರೋದು, ಅದನ್ನು ಮ್ಯಾನೇಜ್ ಮಾಡ್ತಾ ಇರೋದು, ಇಡೀ ಈ ಔಷಧಿಗಳ ಮ್ಯಾನೇಜ್ಮೆಂಟನ್ನು ನೋಡ್ಕೋತಾ ಇರೋದು ಅವರ ಮಗಳು. ಬಹಳ ಆಸಕ್ತಿಯಿಂದ ಏನು ನಮ್ಮಪ್ಪ ಮಾಡ್ಕೊಂಡು ಹೋಗ್ತಾ ಇದ್ರು, ನಮ್ಮಪ್ಪ ಅವತ್ತಿನ ದಿನ ಜನಗಳ ಏನು ಆರೋಗ್ಯದ ದೃಷ್ಟಿಯಲ್ಲಿ ಇದನ್ನು ಆರಂಭಿಸಿದ್ರು, ಅವ್ರು ಹೋದ್ಮೇಲೆ ಅದು ನಿಂತು ಹೋಗಬಾರ್ದು, ಅದು ಜನರಿಗೆ ತಲುಪಬೇಕು, ಇವತ್ತಿಗೂ ನಾನು ಅದನ್ನು ಜೀವಂತವಾಗಿ ಇಡಬೇಕು ಅನ್ನೋ ಕಾರಣಕ್ಕೆ ಅವರ ಮಗಳು ಶುಭಾ ನಾರಾಯಣ ಮೂರ್ತಿಯವರು ಇವತ್ತಿಗೂ ಆ ಮ್ಯಾನೇಜ್ಮೆಂಟನ್ನು ಕಂಪ್ಲೀಟ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬರುವ ಕಾಲ್ಸ್ಗಳನ್ನು, ಬರುವ ಮೆಸೇಜ್ಗಳನ್ನು ಯಾರಿಗೂ ಸಹಿತ ತೊಂದರೆ ಆಗದಿದ್ದ ಹಾಗೆ ಅಲ್ಲಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ. ಹೊಸ ಜಾಗದಲ್ಲಿ ಗಿಳಾಲಗುಂಡಿ ಅಂತ ನಾನು ಹೇಳಿದ್ನಲ್ಲ, ಆ ಜಾಗದಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಎಲ್ಲ ಜನ ಕ್ಯೂವಲ್ಲಿ ನಿಂತಾಗ ಬಿಸಿಲು ಬೀಳಬಾರ್ದು ಅಂತ ಮೇಲ್ಗಡೆ ಎಲ್ಲ ಶೆಡ್ ಹಾಕಿದ್ದಾರೆ. ತುಂಬ ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿ ತುಂಬ ಅದ್ಭುತವಾಗಿ ಶುಭಾ ನಾರಾಯಣ ಮೂರ್ತಿಯವರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮಗ ರಾಘವೇಂದ್ರ ನಾರಾಯಣ ಮೂರ್ತಿಯವರು ಔಷಧಿಗಳನ್ನು ಜನರಿಗೆ ಕೊಡುವ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಈ ಹೊಸ ಅಡ್ರೆಸ್ ಬಗ್ಗೆ ಗೊತ್ತಿರಲಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ತರಹದ ಸಮಸ್ಯೆಗಳಿದ್ದರೆ, ನಾನು ಹೇಳಿದಂತಹ ಕಾಯಿಲೆಗಳ ಸಮಸ್ಯೆ ಇದ್ದರೆ ಈಗಲೇ ಕೆಳಗೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ
ಅಥವಾ ನಾನು ಏನು ಲೊಕೇಶನ್ ಹೇಳಿದ್ದೀನಿ ಆ ಜಾಗಕ್ಕೆ ಯಾವುದೇ ಗುರುವಾರ ಮತ್ತು ಭಾನುವಾರ ನೀವು ಹೋದರೆ ನಿಮಗೆ ಅಲ್ಲಿ ಔಷಧಿ ಸಿಗತ್ತೆ. ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ನಿಮ್ಮ ಮನೆಯಲ್ಲೂ ಯಾರಾದರೂ ಆ ಥರ ಯಾತನೆ ಅನುಭವಿಸ್ತಾ ಇದ್ದರೆ ಅವರಿಗೆ ಔಷಧಿಯನ್ನು ಈ ಕೂಡಲೇ ಈ ನಾಟಿ ವೈದ್ಯ ನಾರಾಯಣಮೂರ್ತಿಯವರ ಈ ಔಷಧಿಯನ್ನು ತಂದು ಕುಡಿಸಿ ಅವರ ಆರೋಗ್ಯದಲ್ಲಿ ಆಗುವ ಬದಲಾವಣೆಗಳನ್ನು ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.